ರಾಜ್ಯ ರಾಜಕಾರಣದಲ್ಲಿ ಈಗ ಸಚಿವ ಸಂಪುಟ ವಿಸ್ತರಣೆಯದ್ದೇ ಬಿಸಿ ಬಿಸಿ ಚರ್ಚೆ. ಯಾರಿಗೆ ಸಿಗುತ್ತೆ ಮಂತ್ರಿಗಿರಿ, ಯಾರ ಕೈ ಬಿಡುತ್ತೆ ಹೈಕಮಾಂಡ್, ಈ ಕುತೂಹಲದ ನಡುವೆಯೇ ಈಗ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕೂಡ ರೇಸ್ಗೆ ಧುಮುಕಿದ್ದಾರೆ. ನನಗೂ ಮಂತ್ರಿಗಿರಿ ಸ್ಥಾನ ಕೊಡಿ ಅಂತ ಬಹಿರಂಗವಾಗಿಯೇ ತಮ್ಮ ಮನಸ್ಸಿನ ಇಷ್ಟವನ್ನು ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಪ್ರದೀಪ್ ಈಶ್ವರ್, ನಮಗೂ ಮಂತ್ರಿ ಆಗೋಕೆ ಅರ್ಹತೆ ಇದೆ ಅಂತ ನೇರವಾಗಿ ಹೇಳಿದ್ದಾರೆ. ಪಕ್ಷದಲ್ಲಿ ಸಾಕಷ್ಟು ಜನ ಸಮರ್ಥ ಯುವ ನಾಯಕರಿದ್ದಾರೆ, ಆಡಳಿತದಲ್ಲಿ ಯುವಕರಿಗೆ ಹೆಚ್ಚಿನ ಅವಕಾಶ ಸಿಗಬೇಕು ಅನ್ನೋದು ಅವರ ಇಷ್ಟವಂತೆ. ಅಷ್ಟೇ ಅಲ್ಲ, ಶೀಘ್ರದಲ್ಲೇ ಕ್ಯಾಬಿನೆಟ್ ವಿಸ್ತರಣೆ ಆಗಲಿದ್ದು ಹೈಕಮಾಂಡ್ ಜವಾಬ್ದಾರಿ ಕೊಟ್ಟರೆ ರಾಜ್ಯದ ಜನರಿಗಾಗಿ ಸೂಪರ್ ಆಗಿ ಕೆಲಸ ಮಾಡ್ತೇನೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಶೀಘ್ರದಲ್ಲೇ ನಡೆಯಲಿದ್ದು ಹೈಕಮಾಂಡ್ ನನಗೆ ಮಂತ್ರಿ ಪದವಿ ನೀಡಿದರೆ ಅದನ್ನು ದೊಡ್ಡ ಜವಾಬ್ದಾರಿ ಎಂದು ಭಾವಿಸಿ ರಾಜ್ಯದ ಜನರಿಗೆ ಕೆಲಸ ಮಾಡ್ತೇನೆ. ಯುವಕರಿಗೆ ಆ ಆಡಳಿತದಲ್ಲಿ ಹೆಚ್ಚಿನ ಅವಕಾಶ ಸಿಗಬೇಕು ಅನ್ನೋದು ನನ್ನ ಆಸೆ ಎಂದು ಅವರ ಅಭಿಪ್ರಾಯವನ್ನು ಮುಕ್ತವಾಗಿ ವ್ಯಕ್ತಪಡಿಸಿದರು. ಇದರ ಜೊತೆಗೆ ಒಂದು ವೇಳೆ ಏನಾದರೂ ಈ ಮಂತ್ರಿ ಸ್ಥಾನ ಸಿಗದೆ ಹೋದರೆ ಅಸಮಾಧಾನಗೊಳ್ಳುತ್ತೀರಾ ಅನ್ನೋ ಪ್ರಶ್ನೆಗೂ ಪ್ರದೀಪ್ ಈಶ್ವರ್ ತಮ್ಮದೇ ಶೈಲಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಸ್ಥಾನ ಸಿಗಲಿಲ್ಲ ಅಂದರೆ ನನಗೆ ಯಾವುದೇ ಬೇಸರವಿಲ್ಲ. ನಾನು ಕಾಂಗ್ರೆಸ್ ತತ್ವ ಸಿದ್ಧಾಂತಗಳಿಗೆ ಬದ್ಧನಾಗಿರೋ ಕಟ್ಟುನಿಟ್ಟಿನ ಕಾರ್ಯಕರ್ತ. ಪಕ್ಷಕ್ಕಾಗಿ ಬೇಕಿದ್ದರೆ ಆಫೀಸ್ ಕಸ ಗುಡಿಸೋಕು ಸಿದ್ಧ ಅಂತ ಹೇಳಿದ್ದು ತಮ್ಮ ಪಕ್ಷದ ನಿಷ್ಠೆಯನ್ನು ಪ್ರದರ್ಶಿಸಿದರು. ಕೊನೆಗೆ ಮಂತ್ರಿ ಯಾರಾಗಬೇಕು ಅನ್ನೋದನ್ನ ಹೈಕಮಾಂಡ್ ಮತ್ತು ನಾಯಕರು ನಿರ್ಧರಿಸಲಿದ್ದಾರೆ. ಯಾರಿಗೆ ಸ್ಥಾನ ಕೊಡಬೇಕು ಅನ್ನೋ ಅಂತಿಮ ನಿರ್ಧಾರವನ್ನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಕೈಗೊಳ್ಳಲಿದ್ದಾರೆ ಅಂತ ಮಾತನಾಡಿದರು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಯುವ ನಾಯಕ ಪ್ರದೀಪ್ ಈಶ್ವರ್ ಅವರ ಈ ಇಚ್ಛೆ ಇದೀಗ ಕಾಂಗ್ರೆಸ್ ಅಂಗಳದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಈಗ ಪ್ರಶ್ನೆ ಇಷ್ಟೇ, ಅದೇನು ಅಂದ್ರೆ ಅತ್ತ ಹೈಕಮಾಂಡ್ ಯುವ ನಾಯಕನ ಈ ಮನವಿಗೆ ಸ್ಪಂದಿಸುತ್ತಾ, ಇದರೊಟ್ಟಿಗೆ ಪ್ರದೀಪ್ ಈಶ್ವರ್ಗೆ ಕೈ ಮಂತ್ರಿಗಿರಿ ಸಿಗುತ್ತಾ ಅನ್ನೋದು ಮುಂಬರುವ ದಿನಗಳಲ್ಲಿ ಗೊತ್ತಾಗಲಿದೆ.